ಮಂಡ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಯಲಿದೆ. ಜುಲೈ 28ರಂದು ಮದ್ದೂರಿನಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. ಅಂದ್ರೆ ನಾಳೆ ನಡೆಯಲಿರುವ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮಂಡ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಯಲಿದೆ. ಜುಲೈ 28ರಂದು ಅಂದ್ರೆ ನಾಳೆ ಮದ್ದೂರಿನಲ್ಲಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ನಾಳೆ ನಡೆಯಲಿರುವ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಸಿಎಂ ಹಾಗೂ ಡಿಸಿಎಂ ರಿಂದ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರುತ್ತೆ. ಇನ್ನು 1146 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಲಾಗುತ್ತೆ. ನಾಳೆ ಇನ್ನು ಸಮಾವೇಶಕ್ಕೆ ಬೃಹತ್ ಜರ್ಮನ್ ಟೆಂಟ್ ಅನ್ನ ಅಳವಡಿಸಲಾಗಿದೆ. ನಾಳೆ ಮಂಡ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೆಯಲಿದೆ. ಮದ್ದೂರಿನಲ್ಲಿ ಈ ಒಂದು ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ನಾಳೆ ನಡೆಯಲಿರುವ ಈ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು 1146 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ಅರಸೀಕೆರೆ ಬಳಿಕ ಇದೀಗ ಸಿದ್ದು ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜುಲೈ 28ರಂದು ಅಂದ್ರೆ ನಾಳೆ ಮಂಡ್ಯದ ಮದ್ದೂರಿನಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ. ಎಲ್ಲೂ ಆ ಥರ ಇಶ್ಯೂಸ್ ಆಗಿಲ್ಲ. ಹಿಂದೆ ಏನಾದರೂ ಆಗಿರ್ಬೋದು, ನಮಗದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರೋ ಹೇಳಿದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವಂತ ಪರಿಸ್ಥಿತಿ ಉದ್ಭವಿಸಲ್ಲ. ಯಾಕೆಂದ್ರೆ ಇಷ್ಟೊಂದು ಅನುದಾನ ಯಾವುದೇ ಸರ್ಕಾರನೂ ಕೂಡ ಕಡಿಮೆ ಅಭಿವೃದ್ಧಿಗೆ ಕೊಟ್ಟಿಲ್ಲ, ಮಾಡಿಲ್ಲ. ಇದೊಂದು ಇತಿಹಾಸ ಸೃಷ್ಟಿ ಮಾಡುವಂತ ಒಂದು ಅಭಿವೃದ್ಧಿ ಕಾರ್ಯ. ನಮ್ಮ ಬೇಡಿಕೆಯನ್ನ ಹೇಳ್ತೀವಿ. ನಮಗೆ ಇನ್ನೂ ಹಲವಾರು ಬೇಡಿಕೆಗಳಿದೆ. ನಮಗೆ ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಸರ್ಕಾರದಿಂದ ನಮಗೆ ಅವಶ್ಯಕತೆ ಇರುವಂಥದ್ದು ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇನ್ನೂ ಹಲವಾರು ಬೇಡಿಕೆಗಳು ನಮ್ಮ ಹತ್ರ ಇದೆ. ಅದನ್ನು ಅಧಿಕೃತವಾಗಿ ವೇದಿಕೆಯಲ್ಲಿ ನಾವು ರಿಕ್ವೆಸ್ಟ್ ಮಾಡಿ ಯಾವ್ಯಾವ ಇಲಾಖೆಗಳು ತಮ್ಮ ಇಲಾಖೆಯಲ್ಲಿರತಕ್ಕಂಥ ಸರ್ಕಾರದ ಯೋಜನೆಗಳನ್ನ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಕಾರ್ಯಗಳಲ್ಲಿ ಕೆಲವು ಮಳಿಗೆಗಳ ಉದ್ಘಾಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸ್ತಾರೆ. ವೇದಿಕೆ ಮುಂಭಾಗದಲ್ಲಿ ಸುಮಾರು ಸಿರಿಧಾನ್ಯವನ್ನ ಬಳಕೆ ಮಾಡಿಕೊಂಡು ಸಿರಿಧಾನ್ಯವನ್ನ ಉತ್ತೇಜಿಸುವಂತ ದೃಷ್ಟಿಯಿಂದ ಈ ಒಂದು ವೇದಿಕೆ ಮುಂಭಾಗದಲ್ಲಿ 5 ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಚಿತ್ರವನ್ನು ಕೂಡ ಬಿಡಿಸುವಂತ ಕೆಲಸ. ವಿವರವಾದ ಪ್ರವಾಸದ ವೇಳಾಪಟ್ಟಿಯನ್ನು ಬರಬೇಕಾಗಿದೆ. ಆದರೆ ಸದ್ಯದ ಮಾಹಿತಿಯಂತೆ ವಿಐಪಿರವರು ರಸ್ತೆ ಮೂಲಕ ಕಾರ್ಯಕ್ರಮಕ್ಕೆ ಸ್ಥಳಕ್ಕೆ ಬಂದು ಇಲ್ಲಿ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಮಾನ್ಯ ಶಾಸಕರ ಮನೆಯಲ್ಲಿ ಭೋಜನವನ್ನು ಮಾಡಿ ಅಲ್ಲಿಂದ ತೆರಳುವ ಒಂದು ಪ್ರವಾಸ ಪಟ್ಟಿ ಇದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಸುಮಾರು 25,000ಕ್ಕೂ ಹೆಚ್ಚಿನ ಜನರ ಒಂದು ನಿರೀಕ್ಷೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಜನರು ಕಾರ್ಯಕ್ರಮದ ಸ್ಥಳಗಳಿಗೆ ಸುಗಮವಾಗಿ ಬರುವ ಒಂದು ನಿಟ್ಟಿನಲ್ಲಿ ಸೂಕ್ತ ಪಾರ್ಕಿಂಗ್ ಮತ್ತು ಟ್ರಾಫಿಕ್ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಲಾಗಿದೆ. ಮುಖ್ಯವಾಗಿ ನೀಡಘಟ್ಟ ಕಡೆಯಿಂದ ಬರುವ ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮೈಕಾನ್ ತಂತಿ ಒಂದು ಅಂಗಡಿ ಹತ್ರ ಮಾಡಲಾಗಿದೆ. ಅದೇ ರೀತಿ KM ದೊಡ್ಡಿ, ಮಳವಳ್ಳಿ, ಮದ್ದೂರು ಆ ಭಾಗದಿಂದ ಬರುವವರಿಗೆ ಪದ್ಮಾವತಿ ಕಲ್ಯಾಣ ಮಂಟಪ ಮತ್ತು ವೆಂಕಟೇಶ್ವರ ಸಮುದಾಯ ಭವನ ಮತ್ತು ಕಿರಣ್ ಅವರ ಒಂದು ಲೇಔಟ್ನಲ್ಲಿ